ಸಬ್ ಜೈಲ್ಗೆ ಸಂಬಂಧಿಸಿದ ವೈರಲ್ ವಿಡಿಯೋ ಪ್ರಕರಣಕ್ಕೆ ಸಂಬಂಧಿಸಿ ಕಾರಾಗೃಹ ವಿಭಾಗದ ಡಿಐಜಿ ಟಿಪಿ ಶೇಷ ಅವರು ಜೈಲು ಪರಿಶೀಲನೆಯನ್ನ ನಡೆಸಿದರು. ಪರಿಶೀಲನೆಯ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದಂತಹ ಡಿಐಜಿ ಶೇಷ ಅವರು ವೈರಲ್ ಆಗಿರುವಂತಹ ವಿಡಿಯೋವನ್ನ ಪರಿಶೀಲಿಸಲಾಗಿದೆ ಅಂತ ತಿಳಿಸಿದ್ದಾರೆ. ಇದು ಕಳೆದ ಡಿಸೆಂಬರ್ 9ರಂದು ನಡೆದಂತಹ ಘಟನೆಗೆ ಸಂಬಂಧಿಸಿದ ವಿಡಿಯೋ ಆಗಿದ್ದು ಉದ್ದೇಶಪೂರ್ವಕವಾಗಿ ವೈರಲ್ ಮಾಡಲಾಗಿದೆ ಎಂಬ ಅನುಮಾನ ಇದೆ ಅಂತ ಹೇಳಿದ್ದಾರೆ. ಜೈಲು ಸುಧಾರಣಾ ಕಾರ್ಯಕ್ರಮಗಳಿಗೆ ನೆಗೆಟಿವ್ ಇಮೇಜ್ ತರೋಕೆ ವಿಡಿಯೋವನ್ನ ಹರಿಬಿಡಲಾಗಿದೆ ಎನ್ನುವ ಶಂಕೆ ವ್ಯಕ್ತವಾಗಿದೆ. ಜೈಲಿನ ಹಿಂದಿನ ಗೋಡೆಯಿಂದ ಮೊಬೈಲ್ ಒಳಗೆ ಒಗ್ದಿರಬಹುದಾದಂತಹ ಸಾಧ್ಯತೆ ಇದೆ ಅಥವಾ ಪೆನ್ ಡ್ರೈವ್ ಕ್ಯಾಮೆರಾ ಮೂಲಕ ಬಳಸಿದ್ದಂತಹ ಸಾಧ್ಯತೆಯನ್ನ ಕೂಡ ಪರಿಶೀಲಿಸಲಾಗ್ತಾ ಇದೆ ಅಂತ ಮಾಹಿತಿಯನ್ನ ನೀಡಿದ್ರು. ಈ ಪ್ರಕರಣಕ್ಕೆ ಸಂಬಂಧಿಸಿ 10 ಮಂದಿ ಆರೋಪಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಅಶೋಕ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ತನಿಖೆ ನಡೀತಾ ಇದೆ. ಸಿಬ್ಬಂದಿ ಲೋಪದೋಷಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಲಾಗುತ್ತೆ ಅಂತ ಶೇಷ ಅವರು ಸ್ಪಷ್ಟನೆ ನೀಡಿದ್ರು. ಹಿಂದ್ಗಡೆ ನೋಡ್ ಬನ್ನಿ, ಹಿಂದ್ಗಡೆ ಗೋಡೆ ಇದೆ, ಅದು ರೋಡ್ ಪಕ್ಕದಲ್ಲೇ ಇದೆ, ಥ್ರೋ ಆಗಿರಬಹುದು. ಅದು ಸಾಧ್ಯತೆಗಳಿದಾವೆ, ಎಲ್ಲ ಕೂಡ ಸಾಧ್ಯತೆಗಳಿದಾವೆ. ನೀವು ಹೇಳಿದ ನಿಜ. ನಮ್ಮ ಸಿಬ್ಬಂದಿಗಳಿಗೂ ಕೂಡ ಕರ್ತವ್ಯ ಲೋಪ ಇದೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತಾ ಇದೀವಿ. ಜೊತೆಗೆ ನಮ್ಮ ಏನು ಆ ಒಂದು ಪ್ರಕರಣದಲ್ಲಿ ಭಾಗಿಯಾಗಿದ್ರು, ವಿಡಿಯೋ ಎಲ್ಲ ಮಾಡಿದ್ರು, ಅವ್ರ ಮೇಲೂ ಕೂಡ ಈಗಾಗಲೇ ಎಫ್ಐಆರ್ ನ ದರ್ಜ್ ಮಾಡಿದ್ವಿ. 10 ಜನದ ಮೇಲೆ. ಯಾರ್ಯಾರು ಸರ್? ಅದನ್ನ ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ ಸರ್. ಈಗ ಅಲೋಕ್ ಕುಮಾರ್ ಸರ್ ಒಪ್ಕೊಂಡಿದ್ದಾರೆ, ಇದು ಡಿಸೆಂಬರ್ ವಿಡಿಯೋ ಅಂತ. ನೀವು ಕೂಡ ಒಪ್ಕೊಂಡಿರೋದು ವಿಡಿಯೋ ಸತ್ಯ ಇದೆ, ಹೊರಗೆ ಯಾವುದೇ ರೂಪದಲ್ಲಿ ಬಂದಿರಬಹುದು. ಅದಕ್ಕೇನು ಕ್ರಮ ಆಗುತ್ತೆ ಸರ್? ಖಂಡಿತವಾಗ್ಲೂ ಕ್ರಮ ಆಗುತ್ತೆ. ಡ್ರೈವರ್ ಹತ್ರ ಮಾತಾಡಿದ್ದೀನಿ, ಯಾರು ನಮ್ಮ ಸಿಬ್ಬಂದಿಗಳು ಲೋಪದೋಷ ಆಗಿದೆ ಅವ್ರ ಮೇಲೆಲ್ಲ ಕ್ರಮ ತಗೊಳ್ಳೇಬೇಕು ಅಂತ ಹೇಳಿದ್ದಾರೆ. ನಾನು ವರದಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಇವತ್ತರ ನಾಳೆ ಬೆಳಿಗ್ಗೆ ಒಳಗಡೆ ಅದು ಅವ್ರ ಮೇಲೆ ಪನಿಷ್ಮೆಂಟ್ ಆಗಿದೆ. ಸರಿ, ಹೊರಗಡೆ ಥ್ರೋ ಆಗಿರ್ಬೋದು ಅಂತ ಹೇಳಿದ್ರು. ನಿಮ್ ಸಿಬ್ಬಂದಿಗಳು ಇರ್ತಾರಲ್ಲ ಸರ್, ಸಿಬ್ಬಂದಿಗಳು ಇರ್ತಾರೆ, ಹೆಂಗ್ ಥ್ರೋ ಹೊರಗಡೆ ಸಿಬ್ಬಂದಿಗಳಿಗೆ? ಒಳಗಡೆ ಸರ್, ಒಳಗಡೆ ಪೂರ್ತಿ ಕಂಪೌಂಡ್ ಸುತ್ತ ಇರ್ತಾರೆ ಸಿಬ್ಬಂದಿಗಳು. ಇರ್ತಾರೆ, ಒಬ್ರು ಇಬ್ರು ಇರ್ತಾರೆ. ಯಾವ ಬಂದಿಗಳು ಜಾಸ್ತಿ ಇದಾರೆ, 132 ಜನ ಇದಾರೆ. 132 ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅಲೋಕ್ ಕುಮಾರ್ ಸಿಬ್ಬಂದಿ ಬರ್ತಾ ಇದೆ ಸರ್. ಸಿಬ್ಬಂದಿ ಎಷ್ಟು ಇರಬೇಕಾಗುತ್ತೆ? ಎಷ್ಟು ಇರ್ಬೋದು ಸರ್? ಸಿಬ್ಬಂದಿ 80 ಜನ ಸ್ಯಾಂಕ್ಷನ್ ಸ್ಟ್ರೆಂತ್ ಇದೆ, ಬಟ್ ವರ್ಕಿಂಗ್ ಬಂದು 32 ಜನ. ಸರ್, ಈಗ ವಿಡಿಯೋ ವೈರಲ್ ಜೊತೆಗೆ ತಮ್ಮ ಸಿಬ್ಬಂದಿ ಅಥವಾ ಜೈಲು ಅಧಿಕಾರಿಗಳ ಲೋಪದೋಷ ಎದ್ದು ಬರ್ತಿದೆಯಲ್ಲ ಸರ್, ಈ ವಿಡಿಯೋ ವೈರಲ್ ಬಿಟ್ಬಿಡಿ ಸರ್, ಹೆಂಗ್ ಬಂದು ಅಂತ. ಬಟ್ ಈ ಪ್ರಕರಣ ನಡಿಬೇಕಾದ್ರೆ ಅಲ್ಲಿ ಗಾಂಜಾ ಹೋಗಿದೆ, ಬಿರಿಯಾನಿ ಇದೆ ಒಳಗಡೆ. ಇಲ್ಲ, ನಾನ್ ನೋಡಿದ ಪರಿಶೀಲನೆ ಮಾಡಿದೆ ಅವತ್ತು. ಅದು ಬಿರಿಯಾನಿ ಅಲ್ಲ, ಅದು ವೆಜಿಟೇಬಲ್ ಪಲಾವ್ ಮಾಡಿರೋದು, ನಮ್ಮ ಜೈಲಿಂದ ಕೊಟ್ಟಿರುವಂತದ್ದು ವೆಜಿಟೇಬಲ್ ಪಲಾವ್. ಕೂಡ ನಾವೇ ಸಪ್ಲೈ ಮಾಡಿದ್ವಿ. ಡ್ರಿಂಕ್ಸ್ ಅಲ್ಲ, ಗಾಂಜಾ ಸರ್. ರೀ, ಈಗ ಗಾಂಜಾ ನೋಡಿದ್ಮೇಲೆ ಗೊತ್ತಾಗೋದು. ಈಗ ಮರದ ಎಲೆ ತಗೊಂಡ್ ಬಂದ್ರೆ ಗಾಂಜಾ ಅಂತ ಹೇಳ್ಬೋದಲ್ಲ, ವಿಡಿಯೋ ಸುಳ್ಳು ಅಂತ ಹೇಳ್ತಾ ಇಲ್ಲ. ಅವ್ರು ಮಾಡಿರೋ ಪರ್ಪಸ್ ಏನ್ ನೋಡಿದ್ರೆ ಸರ್, ಮೊಬೈಲ್ ಇವೆಲ್ಲ ಬಿಟ್ಬಿಡ್ರಿ ಸರ್. ಮೊಬೈಲ್ ಅಂತ ನೀವ್ ಹೇಗೆ ಹೇಳ್ತೀರಾ? ಪೆನ್ ಡ್ರೈವ್ ಕೂಡ ಶೂಟ್ ಹೆಂಗ್ ಮಾಡಕ್ ಸಾಧ್ಯ? ಪೆನ್ ಡ್ರೈವ್ ಶೂಟ್ ಹೆಂಗ್ ಮಾಡ್ತಾರೆ ಸರ್? ಪೆನ್ ಡ್ರೈವ್ ಹೆಂಗ್ ಶೂಟ್ ಮಾಡ್ತಾರೆ ಸರ್? ಪೆನ್ ಕ್ಯಾಮ್ರಾ ಕೂಡ ಶೂಟ್ ಮಾಡ್ಬೋದು. ಅಲ್ಲ, ಪೆನ್ ಕ್ಯಾಮ್ರಾ ನಿಮ್ಗೆ ಹೆಂಗ್ ಪೆನ್ ಬಿಡ್ತಾರ? ಅದನ್ನೇ ಹೇಳಿದ್ರಿ ನಿಮ್ಗೆ, ಹೊರಗಡೆ ಥ್ರೋನು ಕೂಡ ಆಗ್ಬೋದು ಅಂತ ಹೇಳಿದ್ರೆ ನಿಮ್ಗೆ. ಸರ್, ಈಗ ಸೆಲ್ಫಿ ಫೋಟೋಸ್ ಎಲ್ಲ ಇದೆ ಸರ್. ಸೆಲ್ಫಿ ಫೋಟೋಸ್ ಎಲ್ಲ ಯಾಕೆ ಪೆನ್ ಕ್ಯಾಮ್ರಾದಲ್ಲಿ ಆಗ್ಬಾರ್ದು ಅಂತ ಇದೆಯಾ ಸರ್? ಈಗ ಟೋಟಲ್ ಇದ್ರಲ್ಲಿ ಏನ್ ತಪ್ಪಿಲ್ಲ ಅಂತನಾ? ತಪ್ಪಿಲ್ಲ ಅಂತಲ್ಲ, ನಾನು ತಪ್ಪಿಲ್ಲ ಅಂತ ಹೇಳ್ತಾ ಇಲ್ಲ. ನಾನು ಖಂಡಿತ ತಪ್ಪಾಗಿದೆ. ನಮ್ಮ ಸಿಬ್ಬಂದಿಗಳದ್ದು ಕೂಡ ಲೋಪದೋಷಗಳಿದಾವೆ, ಅವ್ರ ಮೇಲೂ ಕೂಡ ಕ್ರಮ ತಗೊಳ್ತಾ ಇದೀವಿ. ಆ ಬಂದಿಗಳು ಏನು ಮಾಡಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ಈಗಾಗಲೇ ತಗೊಂಡಿದ್ದೀವಿ. ಎಫ್ಐಆರ್ ದರ್ಜ್ ಆಗಿದೆ, NDPS ಕೇಸನ್ನು ಕೂಡ ಮಾಡಿದೀವಿ. ಪ್ರಿಸನ್ ಆಕ್ಟ್ ಅಲ್ಲಿ ಏನು ಪ್ರಾವಿಷನ್ ಇದೆ ಅದ್ರ ಕೂಡ ನಾವು ಕೇಸ್ ಮಾಡಿ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ MLA ನಾಮಿನೇಷನ್ ಕಲ್ಯಾಣ ಕರ್ನಾಟಕ. ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ, ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ, ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ, ಶರಣು ಸಲಗರ್ ಬಸವ ಕಲ್ಯಾಣ ಕ್ಷೇತ್ರ, ಬಸವರಾಜ್ ಮತ್ತಮೋಡ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ, ಅಲ್ಲಮಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ, ಮಾನಪ್ಪ ಡಿ ವಜ್ಜಲ್ ಲಿಂಗಸುಗೂರು ಕ್ಷೇತ್ರ, ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ, ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ, ರಾಘವೇಂದ್ರ ಹಿಟ್ನಾಳ್ ಕೊಪ್ಪಳ ಕ್ಷೇತ್ರ, ಗಣೇಶ್ ಕಂಪ್ಲಿ ಕ್ಷೇತ್ರ, ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ MLA ಯಾರಂತ ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.